ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ GSS ಸ್ಟಡಿ ಸರ್ಕಲ್ಗೆ ಆತ್ಮೀಯವಾದಂಥ ಸ್ವಾಗತ ಕೋರುತ್ತಾ ಬನ್ನಿ ಸ್ನೇಹಿತರೆ. ಮುಂಬರ್ತಕ್ಕಂಥ PC ಮತ್ತು DR ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಒಂದು ಟಾಪಿಕ್ಕು ಬೌದ್ಧ ಧರ್ಮದ ಮೇಲೆ ಸಂಕ್ಷಿಪ್ತವಾದಂಥ ಮಾಹಿತಿ. ಈಗ ನಮ್ಮ ಪರೀಕ್ಷೆಗೆ ಎಷ್ಟು ಬೇಕಲ್ಲ ಅಷ್ಟನ್ನು ಮಾತ್ರ ಇಲ್ಲೇ ಡಿಸ್ಕಷನ್ ಮಾಡೋಣ. ಕಂಪಲ್ಸರಿಯಾಗಿ ಈ ಬೌದ್ಧ ಧರ್ಮ ಮತ್ತು ಜೈನ ಧರ್ಮದ ಮೇಲೆ ಪ್ರಶ್ನೆಗಳು ಇದ್ದೇ ಇರ್ತವೆ. ಆಲ್ರೆಡಿ ನಾವು ಜೈನ ಧರ್ಮದ ಮೇಲೆ ಒಂದು ವಿಡಿಯೋನ ಪ್ಲೇಲಿಸ್ಟ್ನಲ್ಲಿದೆ, ಯಾರು ನೋಡಿಲ್ಲಲ್ಲ ಅದನ್ನು ನೋಡಿ. ಬನ್ನಿ ಸಂಕ್ಷಿಪ್ತವಾದಂಥ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸ್ಥಾಪಕರು, ಬೌದ್ಧ ಧರ್ಮದ ಸ್ಥಾಪಕರು ಗೌತಮ ಬುದ್ಧ. ಗೌತಮ ಬುದ್ಧನನ್ನು ಏಷ್ಯಾದ ಬೆಳಕು ಅಂಥೇಳಿ ಕರೆಯಲಾಗ್ತದೆ. ಮೂಲ ಹೆಸರೇನಾಗಿತ್ತು? ಗೌತಮ ಬುದ್ಧನ ಬಾಲ್ಯದ ಹೆಸರು ಸಿದ್ಧಾರ್ಥ ಅಂಥೇಳಿ ಕರೆಯಲಾಗ್ತಾಯಿತ್ತು. ಇವರ ಕಾಲಾವಧಿ ಕ್ರಿಸ್ತಪೂರ್ವ 583 ಕಾಲಾವಧಿಯಲ್ಲಿ ತಿಳಿಸ್ತಕ್ಕಂಥದ್ದು. ಜನನವಾಗಿದ್ದು ನೇಪಾಳದ ಕಪಿಲವಸ್ತುವಿನ ಬಳಿ ಲುಂಬಿನಿ ವನದಲ್ಲಿ. ಲುಂಬಿನಿ ಅಂತಕ್ಕಂಥದ್ದು ಎಲ್ಲಿ ಬರ್ತದೆ? ನೇಪಾಳದಲ್ಲಿ ಕಂಡು ಬರ್ತಕ್ಕಂಥದ್ದು. ಇವರು ಶಾಕ್ಯ ಪಂಗಡಕ್ಕೆ ಸೇರ್ತಕ್ಕಂಥದ್ದು. ಯಾವ ಪಂಗಡ ಅಂದರೆ ಶಾಕ್ಯ ಪಂಗಡ. ತಂದೆ ಶುದ್ಧೋಧನ, ತಾಯಿ ಮಾಯಾದೇವಿ. ಇವರ ಉದರದಲ್ಲಿ ಜನಿಸಿದವರೇ ಸಿದ್ಧಾರ್ಥ. ಸಾಕು ತಾಯಿ ಪ್ರಜಾಪತಿ ಗೌತಮಿ. ಇವರಿಂದಲೇ ಬುದ್ಧನಿಗೆ ಗೌತಮ ಎಂಬ ಹೆಸರು ಬಂದಿದೆ ಅಂತೇಳಿ ಇತಿಹಾಸದಲ್ಲಿ ತಿಳ್ಕೊತಾ ಇದ್ದೀವಿ. ಹೆಂಡತಿ ಹೆಸರು ಯಶೋಧರ. ಇವರ ಏಕೈಕ ಪುತ್ರ ಮಗ ರಾಹುಲ್ ಆಗಿದೆ. ಮುಂದೆ ನೋಡೋಣ. ಏಷ್ಯಾದ ಬೆಳಕು ಅಂತೇಳಿ ಬುದ್ಧನನ್ನು ಕರೆಯಲಾಗ್ತಿತ್ತು. ಯಾರು ಕರೆದ್ರು ಏಷ್ಯಾದ ಬೆಳಕು ಅಂತೇಳಿ ಅಂದರೆ ಎಡ್ವರ್ಡ್ ಅರ್ನಾಲ್ಡ್ ಅಂತಕ್ಕಂಥವ್ರು ಬುದ್ಧನನ್ನು ಏಷ್ಯಾದ ಬೆಳಕು ಅಂತೇಳಿ ಕರೀತಾರೆ. ಅದೇ ರೀತಿ ಏಷ್ಯಾದ ಜ್ಞಾನ ಪ್ರದೀಪ ಅಂತ ಕರೆದವರು, ಏಷ್ಯಾದ ಜ್ಞಾನ ಪ್ರದೀಪ ಅಂತೇಳಿ ಕರೆದವರು ಡಾಕ್ಟರ್ ಕನ್ನೀರ್ ಸೌಂಡರ್ ಅಂತಕ್ಕಂಥವ್ರು. ಜಗತ್ತಿನ ಜ್ಞಾನ ಪ್ರದೀಪ ಅಂತೇಳಿ ಕರೆದವರು ಶ್ರೀಮತಿ ಲಿಡ್ಲಿ ವಿಲ್ಸ್. ಇವರು ಇಂಗ್ಲೆಂಡ್ನ ಸಾಹಿತಿಯಾಗಿದ್ದಾರೆ. ಅದೇ ರೀತಿ ಸೇವಕ, ಗೌತಮ ಬುದ್ಧನ ಸೇವಕನ ಹೆಸರು ಚನ ಅಂತೇಳಿ ಕರೆಯಲಾಗ್ತದೆ. ಗೌತಮ ಬುದ್ಧ ಮರಣ ಹೊಂದಿದ್ದು ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಕುಶಿನಗರ ಎಂಬಲ್ಲಿ. ಇದು ಸಹ ಕೇಳತಕ್ಕಂಥ ಚಾನ್ಸಸ್ ಇರುತ್ತೆ. ಉತ್ತರ ಪ್ರದೇಶದ ಗೋರಖ್ಪುರ ಜಿಲ್ಲೆಯ ಕುಶಿನಗರ ಅಂತಕ್ಕಂಥದ್ದು ಬುದ್ಧನ ಮರಣ ಹೊಂದಿದ ಸ್ಥಳವಾಗಿದೆ. ಗೌತಮ ಬುದ್ಧ ಕಂಡಂಥ ಪ್ರಮುಖ 4 ದೃಶ್ಯಗಳು ಯಾವುವು ಅಂತ ಕೇಳಿದ್ರೆ, ಮೊದಲನೇದ್ದು ವೃದ್ಧ, ರೋಗಿ, ಶವ, ಸನ್ಯಾಸಿ. ಈ 4 ಅಂಶಗಳಲ್ಲಿ 4 ದೃಶ್ಯಗಳಲ್ಲಿ ಗೌತಮ ಬುದ್ಧ ಆಯ್ಕೆ ಮಾಡಿಕೊಂಡಿರತಕ್ಕಂಥದ್ದು 4ನೇ ದೃಶ್ಯ ಸನ್ಯಾಸಿ ಆಗ್ತಕ್ಕಂಥದ್ದು. ಗೌತಮ ಬುದ್ಧ 29ನೇ ವಯಸ್ಸಿನಲ್ಲಿ ಸಂಸಾರಿಕ ಜೀವನವನ್ನು ತ್ಯಜಿಸ್ತಾರೆ. ಅದೇ ರೀತಿ ಬಾಲ್ಯದಲ್ಲಿ ಗೌತಮ ಬುದ್ಧನ ಬಗ್ಗೆ ಭವಿಷ್ಯ ನುಡಿದಿರ್ತಕ್ಕಂಥ ಸನ್ಯಾಸಿ ಯಾರು ಅಂದರೆ ಅಶಿತ ಮುನಿಗಳು. ಗೌತಮ ಬುದ್ಧನ ಗುರುಗಳ ಬಗ್ಗೆ ತಿಳ್ಕೊಳ್ಳೋಣ. ಒಬ್ಬರು ಅಪರ ಕಲಾಂ ಅಂತಕ್ಕಂಥವ್ರು, ಇನ್ನೊಬ್ಬರು ಮುದ್ರಕ ರಾಮಪುತ್ರ ಅಂತಕ್ಕಂಥವ್ರು ಪ್ರಮುಖ ಗುರುಗಳು. ಬುದ್ಧನ ತಪಸ್ಸು ಮಾಡಿದ ಸ್ಥಳ ಅಥವಾ ಜ್ಞಾನೋದಯವಾದ ಸ್ಥಳ 35ನೇ ವಯಸ್ಸಿನಲ್ಲಿ ಬಿಹಾರ ರಾಜ್ಯದ ಗಯಾ ಸಮೀಪದ ನಿರಂಜನ ನದಿಯ ಪಕ್ಕದಲ್ಲಿ ಅರಳಿ ಮರದ ಕೆಳಗೆ ಇವರು ತಪಸ್ಸು ಮಾಡಿರ್ತಕ್ಕಂಥ ಸ್ಥಳ. ಇವರಿಗೆ ಜ್ಞಾನೋದಯ ಆಗ್ತದೆ 35ನೇ ವಯಸ್ಸಿನಲ್ಲಿ. ಯಾವ ನದಿ ಅಂದರೆ ನಿರಂಜನ ನದಿ. ಯಾವ ರಾಜ್ಯ ಅಂದರೆ ಬಿಹಾರ ರಾಜ್ಯದಲ್ಲಿ ಅಂತಕ್ಕಂಥದ್ದು ನೆನಪಿನಾಗ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಬುದ್ಧನ ಪ್ರಥಮ ಪ್ರವಚನ ನೀಡಿದ್ದು ಜ್ಞಾನೋದಯ ಆದ ನಂತರ ಮೊದಲ ಪ್ರವಚನ ನೀಡಿದ್ದು ಉತ್ತರ ಪ್ರದೇಶದ ಸಾರನಾಥದ ಜಿಂಕೆಯ ವನದಲ್ಲಿ 5 ಜನ ಶಿಷ್ಯರಿಗೆ ನೀಡ್ತಕ್ಕಂಥ ಮೊದಲ ಪ್ರವಚನವಾಗಿದೆ.
ಗೌತಮ ಬುದ್ಧನ ಪ್ರವಚನ ಕೇಳಿದ ಮೊದಲ 5 ಜನ ಶಿಷ್ಯರುಗಳು ಕೊಂಡನ, ಯಪ್ಪು, ಅನ್ಸಜಿ, ಬಾವಾಜಿ, ಮಹಾನಾಮ ಅಂತಕ್ಕಂಥ ಈ 5 ಜನ ಸನ್ಯಾಸಿಗಳಿಗೆ ಮೊದಲನೇದಾಗಿ ಸಾರನಾಥದ ಜಿಂಕೆವನದಲ್ಲಿ ಮೊದಲ ಪ್ರವಚನ ನೀಡ್ತಕ್ಕಂಥದ್ದು. ಎಲ್ಲಿ ಅಂತ ಕೇಳಿದರೆ ಸಾರನಾಥದಲ್ಲಿ ಅಂತಕ್ಕಂಥದ್ದು ನೆನಪಿನಾಗಿ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಬೌದ್ಧ ಧರ್ಮದ ಪಂಗಡಗಳು. ಮೊದಲನೇದು ಹೀನಯಾನ. ಬುದ್ಧನ ದೇವರಲ್ಲ, ಒಬ್ಬ ಶ್ರೇಷ್ಠ ವ್ಯಕ್ತಿ. ಬುದ್ಧನನ್ನು ಮೂರ್ತಿ ಪೂಜೆ ಬೇಡ ಅಂಥೇಳಿ ಹೇಳ್ತಕ್ಕಂಥವ್ರು ಯಾರು ಅಂದರೆ ಈ ಹೀನಯಾನದವರು. ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡೋದು ಬೇಡ, ಬುದ್ಧ ಒಬ್ಬ ಶ್ರೇಷ್ಠ ವ್ಯಕ್ತಿಯಾಗಿದ್ದಾನೆ ಅಂತ ಹೇಳ್ತಕ್ಕಂಥದ್ದು ಹೀನಯಾನ ಪಂಗಡದವರು. ಹೀನಯಾನ ಪಂಗಡದ ಭಾಷೆ ಯಾವುದಾಗಿತ್ತು ಅಂದರೆ ಪಾಳಿ ಭಾಷೆ ಆಗಿತ್ತು ಅಂತಕ್ಕಂಥದ್ದು. ಅದೇ ರೀತಿ ಮಹಾಯಾನ ಪಂಗಡ, ಇವರು ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜೆ ಮಾಡಬೇಕಂತಕ್ಕಂಥದ್ದು ಹೇಳ್ತಕ್ಕಂಥದ್ದು. ಇವರ ಭಾಷೆ ಯಾವುದಾಗಿತ್ತು? ಸಂಸ್ಕೃತ ಆಗಿತ್ತು. ಮಹಾಯಾನ ಪಂಗಡದವರ ಭಾಷೆ ಸಂಸ್ಕೃತ ಆಗಿತ್ತು. ಇವರು ಬುದ್ಧನನ್ನು ಮೂರ್ತಿ ರೂಪದಲ್ಲಿ ಪೂಜಿಸಬೇಕಂತಕ್ಕಂಥದ್ದು ಹೇಳ್ತಾರೆ. ಅದೇ ರೀತಿ ವಜ್ರಯಾನ, ಹೀನಯಾನ ಮತ್ತು ಮಹಾಯಾನದ 2 ತತ್ವಗಳನ್ನು ಅಳವಡಿಸಿಕೊಳ್ಳುವರು. ಇವರು ವಜ್ರಯಾನದವರು ಅಂದರೆ ಬುದ್ಧನನ್ನು ಕೆಲವು ಜನ ಮೂರ್ತಿ ರೂಪದಲ್ಲಿ, ಇನ್ನು ಕೆಲವು ಜನ ವ್ಯಕ್ತಿ ರೂಪದಲ್ಲಿ ಪೂಜೆ ಮಾಡ್ತಕ್ಕಂಥವರು. ಈ 2 ಅಂಶಗಳನ್ನು ಅಳವಡಿಸಿಕೊಂಡವರೇ ವಜ್ರಯಾನದವರು ಅಂತಕ್ಕಂಥದ್ದು. ವಜ್ರಯಾನದ ಪ್ರಮುಖ ಗ್ರಂಥ ಯಾವುದಾಗಿತ್ತು ಅಂದರೆ ಮಂಜುಶ್ರೀ ಮಹಾಕಲ್ಪ ಅಂತಕ್ಕಂಥದ್ದು. ಗೌತಮ ಬುದ್ಧನಿಗೆ ಸಂಬಂಧಿಸಿರ್ತಕ್ಕಂಥ ಪ್ರಮುಖ ಘಟನೆಗಳ ಮತ್ತು ಸಂಕೇತಗಳ ಬಗ್ಗೆ ನೋಡೋಣ. ಜನನದ ಸಂಕೇತ ಆನೆ ಮತ್ತು ಕಮಲ ಆಗಿತ್ತು. ಗೌತಮ ಬುದ್ಧ ಪ್ರಥಮ ಪ್ರವಚನ ನೀಡಿದ ಸಂಕೇತ ಏನಾಗಿತ್ತು ಅಂದರೆ ಧರ್ಮಚಕ್ರ ಆಗಿತ್ತು. ಮೊದಲ ಪ್ರವಚನ ಧರ್ಮಚಕ್ರ. ಮೊದಲ ಪ್ರವಚನ ಎಲ್ಲಿ ನೀಡಿದ್ರು? ಉತ್ತರ ಪ್ರದೇಶದ ಸಾರನಾಥ ಜಿಲ್ಲೆ ಜಿಂಕೆವನದಲ್ಲಿ ಅಂತಕ್ಕಂಥದ್ದು. ಗೌತಮ ಬುದ್ಧ ತಪಸ್ಸು ಆಚರಿಸಿದ ಸಂಕೇತ ಏನಾಗಿತ್ತು? ಅರಳಿ ಮರ. ಬುದ್ಧನ ಮರಣ ಹೊಂದಿದ ಸಂಕೇತ ಸ್ತೂಪಗಳು ಅಂತೇಳಿ ನೋಡ್ತಾ ಇದ್ದೀವಿ. ಅದೇ ರೀತಿ ಮಹಾಪರಿನಿರ್ವಾಣ. ಗೌತಮ ಬುದ್ಧ ಮರಣ ಹೊಂದಿದ್ದು ಮಹಾಪರಿತ್ಯಾಗ ಅಂದರೆ ಸಕಲ ಸುಖಭೋಗಗಳನ್ನು ತ್ಯಜಿಸುವುದು. ಮಹಾಪರಿತ್ಯಾಗ ಅಂದರೆ ಸಕಲ ಸುಖಭೋಗಗಳನ್ನು ತ್ಯಜಿಸುವುದು ಅಂಥೇಳಿ ಅರ್ಥ ನೀಡ್ತಕ್ಕಂಥದ್ದು. ಗೌತಮ ಬುದ್ಧನ ಬೋಧಿಸಿರ್ತಕ್ಕಂಥ 4 ಆರ್ಯ ಸತ್ಯಗಳ ಬಗ್ಗೆ ತಿಳ್ಕೊಳ್ಳೋಣ. ಜಗತ್ತು ದುಃಖದಿಂದ ಕೂಡಿದೆ ಅಂತಕ್ಕಂಥದ್ದು. ಪ್ರತಿಯೊಬ್ಬರ ಜೀವನದಲ್ಲಿ ಕೂಡ ಸುಖ ದುಃಖಗಳು ಬರ್ತಾವ. ಜಗತ್ತು ದುಃಖಮಯವಾಗಿದೆ ಅಂತಕ್ಕಂಥದ್ದು ಬೋಧನೆ ಮಾಡ್ತಾರೆ. ದುಃಖಕ್ಕೆ ಮೂಲ ಕಾರಣ ಏನಾಗಿದೆ? ಆಸೆ ಅಂತಕ್ಕಂಥದ್ದು. ಮನುಷ್ಯನ ಆಸೆ ಹೆಚ್ಚಾದಂತೆ ಏನಾಗ್ತದ? ದುಃಖಕ್ಕೆ ಕಾರಣ ಆಗ್ತಾನೆ ಅಂತ ಬೋಧನೆ ಮಾಡ್ತಾರೆ. ದುಃಖಕ್ಕೆ ಮೊದಲ ಕಾರಣ ಏನು? ಆಸೆ ಅಂತಕ್ಕಂಥದ್ದು. ಆಸೆ ಬಿಟ್ಟರೆ ಮಾತ್ರ ಸುಖವಾಗಿ ಬದುಕಲು ಸಾಧ್ಯ ಆಗ್ತದೆ ಅಂತಕ್ಕಂಥದ್ದು ಬೋಧನೆ ಮಾಡ್ತಾರೆ. ಅದೇ ರೀತಿ ಆಸೆಯನ್ನು ತೊರೆದಾಗ ಮಾತ್ರ ಮೋಕ್ಷ ದೊರಕುತ್ತದೆ ಅಂತ ಹೇಳ್ತಾರೆ. ನಾವು ಏನಾಗ್ತದೆ? ಆಸೆಯನ್ನು ಬಿಟ್ಟಾಗ ಮಾತ್ರ ಮೋಕ್ಷಕ್ಕೆ ದಾರಿ ಸಿಗ್ತದೆ ಅಂತಕ್ಕಂಥದ್ದು. ಅಷ್ಟಾಂಗ ಮಾರ್ಗಗಳನ್ನು ಅನುಸರಿಸಬೇಕಂತೇಳಿ ಬೋಧನೆ ಮಾಡ್ತಕ್ಕಂಥದ್ದು. ಇವು 4 ಪ್ರಮುಖ ಆರ್ಯ ಸತ್ಯಗಳಾಗಿರ್ತವೆ. ಬೌದ್ಧ ಧರ್ಮದ ಗ್ರಂಥಗಳು ಯಾವ ಭಾಷೆಯಲ್ಲಿವೆ ಅಂದರೆ ಇವು ಪಾಳಿ ಭಾಷೆಯಲ್ಲಿರ್ತಕ್ಕಂಥದ್ದು. ವಿನಯ ಪೀಠಕ, ಇದು ಬೌದ್ಧ ಧರ್ಮದ ನಿಯಮಗಳನ್ನು ಬೆಳೆಸುವುದಾಗಿದೆ. ಸುತ್ತ ಪೀಠಿಕ, ಬುದ್ಧನ ಜೀವನ ಮತ್ತು ಬೋಧನೆಗಳನ್ನು ತಿಳಿಸ್ತಕ್ಕಂಥದ್ದು. ಅಭಿಧಮ ಪೀಠಿಕ, ಬೌದ್ಧ ಸನ್ಯಾಸಿಗಳ ಸಾಮಾನ್ಯ ಮಂತ್ರಗಳನ್ನು ಹೇಳ್ತಕ್ಕಂಥದ್ದು. ಇವು ಪ್ರಮುಖವಾಗಿ 3 ಗ್ರಂಥಗಳು ಬೌದ್ಧ ಧರ್ಮಕ್ಕೆ ಸಂಬಂಧಿಸಿರ್ತಕ್ಕಂಥದ್ದು. ಬೌದ್ಧ ಸನ್ಯಾಸಿಗಳ ಮಂತ್ರಗಳು ಏನಾಗಿತ್ತು ಅಂದರೆ ಬುದ್ಧಂ ಶರಣಂ ಗಚ್ಚಾಮಿ, ಧರ್ಮಂ ಶರಣಂ ಗಚ್ಚಾಮಿ, ಸಂಘಂ ಶರಣಂ ಗಚ್ಚಾಮಿ ಅಂತಕ್ಕಂಥದ್ದು. ಅದೇ ರೀತಿ
ಜಾತಕಗಳು ಎಂದರೆ ಜಾತಕಗಳು ಏನನ್ನು ಸೂಚಿಸ್ತವಂದರೆ ಬುದ್ಧನ ಪೂರ್ವಜನ್ಮದ ಕಥೆಗಳನ್ನು ಸೂಚಿಸ್ತಕ್ಕಂಥದ್ದು. ಮಹಾರಾಷ್ಟ್ರ ಅಜಂತಾ ಗುಹೆಗಳಲ್ಲಿ ಬುದ್ಧನ 526 ವರ್ಣಚಿತ್ರಗಳನ್ನು ಕಂಡುಬಂದಿವೆ ಅಂತಕ್ಕಂಥದ್ದು. ಎಲ್ಲಿ? ಅಜಂತಾ ಗುಹೆಗಳಲ್ಲಿ. ಜಾತಕಗಳು ಒಂದು ಪರೀಕ್ಷೆಯಲ್ಲಿ ನೋಡಿದ್ದೀವಿ, ಹಿಂದಿನ ಹಳೆ ಪ್ರಶ್ನೆ ಪತ್ರಿಕೆ ಒಂದ್ಸಲ ತೆಗೆದು ನೋಡ್ರಿ. ಜಾತಕಗಳು ಏನನ್ನು ಸೂಚಿಸ್ತವೆ ಅಂತೇಳಿ ಕೊಟ್ಟಿದ್ರು. ಅಲ್ಲಿ ಬುದ್ಧನ ಪೂರ್ವಜನ್ಮದ ಕಥೆಗಳನ್ನು ತಿಳಿಸ್ತಕ್ಕಂಥದ್ದು. ಬೌದ್ಧ ಧರ್ಮದ ಸಮ್ಮೇಳನಗಳು. ಮೊದಲನೇ ಸಮ್ಮೇಳನ ಕ್ರಿಸ್ತಪೂರ್ವ 483ರಲ್ಲಿ ಎಲ್ಲಿ ನಡೀತದೆ ಅಂದರೆ ರಾಜಗೃಹದಲ್ಲಿ ನಡೀತಕ್ಕಂಥದ್ದು. ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ಆ ಸಂದರ್ಭದಲ್ಲಿ ಅರಸರು ಯಾರಾಗಿದ್ದರು ಅಂದರೆ ಅಜಾತಶತ್ರುನ ನೇತೃತ್ವದಲ್ಲಿ ಮಹಾಕಶ್ಯಪನ ಅಧ್ಯಕ್ಷತೆಯಲ್ಲಿ ರಾಜಗೃಹದಲ್ಲಿ ನಡೀತಕ್ಕಂಥದ್ದು ಮೊದಲ ಸಮ್ಮೇಳನ. ಈ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯ ವಿನಯ ಪೀಠಿಕಾ ಮತ್ತು ಸುತ್ತ ಪೀಠಿಕೆಗಳ ರಚನೆ ಆಗ್ತವೆ. ಎರಡು ಪ್ರಮುಖ ಗ್ರಂಥಗಳು ವಿನಯ ಪೀಠಿಕಾ ಮತ್ತು ಸುತ್ತ ಪೀಠಿಕಾ ಅಂತಕ್ಕಂಥದ್ದು ಮೊದಲ ಸಮ್ಮೇಳನದಲ್ಲಿ ರಚನೆ ಆಗಿರ್ತಕ್ಕಂಥದ್ದು. ಇನ್ನು ಎರಡನೇ ಬೌದ್ಧ ಸಮ್ಮೇಳನ ಕ್ರಿಸ್ತಪೂರ್ವ 383ರಲ್ಲಿ ನಡೆದಿರ್ತಕ್ಕಂಥದ್ದು. ಇದು ಬಿಹಾರದ ವೈಶಾಲಿಯಲ್ಲಿ ಮಹಾಸಭಾಕಾಮಿಯವರ ಅಧ್ಯಕ್ಷತೆಯಲ್ಲಿ ಅರಸ ಯಾರಾಗಿದ್ದರು ಅಂದರೆ ಕಾಲ ಅಶೋಕನ ಅವಧಿಯಲ್ಲಿ. ಈ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯ ಹೀನಯಾನ ಮತ್ತು ಮಹಾಯಾನದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಹೀನಯಾನ ಮತ್ತು ಮಹಾಯಾನದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗ್ತಕ್ಕಂಥ ಒಂದು ಸಮ್ಮೇಳನ ಯಾವುದಂದರೆ ಅದು ಎರಡನೇ ಬೌದ್ಧ ಸಮ್ಮೇಳನ, ವೈಶಾಲಿಯಲ್ಲಿ ನಡೀತಕ್ಕಂಥದ್ದು, ಮಹಾಕಾಮಿ ಅಧ್ಯಕ್ಷ ಕಾಲ ಅಶೋಕನ ನೇತೃತ್ವದಲ್ಲಿ. ಇನ್ನು ಮೂರನೇ ಬೌದ್ಧ ಸಮ್ಮೇಳನ ಇದು ಕ್ರಿಸ್ತಪೂರ್ವ 250ರಲ್ಲಿ ನಡೆದಿರ್ತಕ್ಕಂಥದ್ದು. ಸ್ಥಳ ಪಾಟಲಿಪುತ್ರದಲ್ಲಿ. ಅಧ್ಯಕ್ಷ ಮೊಘಲಿಪುತ್ರ ತಿಸ್ತಾ, ಅರಸ ಅಶೋಕ ಅಂತಕ್ಕಂಥದ್ದು. ಈ ಸಮ್ಮೇಳನದಲ್ಲಿ ಅಭಿನವ ಪೀಠಿಕಾ ರಚನೆ ಆಗ್ತಕ್ಕಂಥದ್ದು. ಪ್ರಮುಖವಾಗಿ ಮೂರನೇ ಸಮ್ಮೇಳನ ಪಾಟಲಿಪುತ್ರ ಮೊಘಲಿಪುತ್ರ ತಿಸ್ತಾನ ಅಧ್ಯಕ್ಷತೆಯಲ್ಲಿ ಅರಸ ಯಾರಿದ್ರು ಅಂದರೆ ಕಾಲ ಅಶೋಕನ ಒಂದು ಆಳ್ವಿಕೆಯಲ್ಲಿ ಈ ಒಂದು ಸಮ್ಮೇಳನ ನಡೆದಿರ್ತಕ್ಕಂಥದ್ದು. ನಿರ್ಣಯ ಏನಾಗಿತ್ತು ಅಂದರೆ ಅಭಿನವ ಪೀಠಿಕಾ ರಚನೆ ಆಗ್ತಕ್ಕಂಥದ್ದು. ಬೌದ್ಧ ಧರ್ಮದ 4ನೇ ಸಮ್ಮೇಳನ 1ನೇ ಶತಮಾನದಲ್ಲಿ ನಡೆದಿರ್ತಕ್ಕಂಥದ್ದು. ಕಾಶ್ಮೀರದ ಕುಂಡಲಿವನದಲ್ಲಿ. ಅಧ್ಯಕ್ಷರು ವಸುಮಿತ್ರ. ಕನಿಷ್ಕ ಅರಸ ಯಾರಾಗಿದ್ದರು ಅಂದರೆ ಕನಿಷ್ಕನ ಅವಧಿಯಲ್ಲಿ. ಈ ಸಮ್ಮೇಳನದಲ್ಲಿ ತೆಗೆದುಕೊಂಡ ನಿರ್ಣಯ ಹೀನಯಾನ ಮತ್ತು ಮಹಾಯಾನ ಎರಡು ಪಂಗಡಗಳು ಒಡೆದು ಹೋಗ್ತಕ್ಕಂಥದ್ದು. ಅಂದರೆ ತಮ್ಮ ನಿಲುವುಗಳು ಬೇರೆ ಬೇರೆ ಹಾಕಿದ್ರಿಂದ ಏನಾಗ್ತದೆ, ಹೀನಯಾನ ಮತ್ತು ಮಹಾಯಾನ ಪಂಗಡಗಳು ಒಡೆದು ಬೇರೆ ಬೇರೆ ಆಗ್ತಕ್ಕಂಥದ್ದು. ಎಲ್ಲಿ? ಕಾಶ್ಮೀರದ ಕುಂಡಲಿವನ ವಸುಮಿತ್ರ ಅಧ್ಯಕ್ಷತೆಯಲ್ಲಿ ಕನಿಷ್ಕನ ಒಂದು ಸಾಮೀಪ್ಯದಲ್ಲಿ ನಡೆದಿರತಕ್ಕಂಥದ್ದು. 4 ಪ್ರಮುಖ ಸಮ್ಮೇಳನಗಳ ಬಗ್ಗೆ ನೋಡಿದ್ದೀವಿ. ಕೊನೆಯದಾಗಿ ಪ್ರಮುಖ ಅಂಶಗಳನ್ನು ನೋಡೋಣ ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತೆ. ಮೊದಲ ಶಿಷ್ಯ ಯಾರು ಅಂದರೆ ಆನಂದ ಅಂತಕ್ಕಂಥದ್ದು. ಬುದ್ಧನ ಮೊದಲ ಶಿಷ್ಯ ಆನಂದ. ಬುದ್ಧನ ಕುದುರೆ ಹೆಸರು ಕಂತಕ. ಬುದ್ಧನ ಭಿಕ್ಷೆ ನೀಡಿದ ಮಹಿಳೆ ಸುಜಾತ ಅಂತಕ್ಕಂಥವ್ರು. ಬುದ್ಧನ ಕೊನೆಯ ಕಾಲದಲ್ಲಿ ಚಿಕಿತ್ಸೆ ನೀಡಿದ ವೈದ್ಯ ಜೀವಕ ಅಂತಕ್ಕಂಥ ವೈದ್ಯರು. ಬುದ್ಧನ ಶ್ರೇಷ್ಠ ಶಿಷ್ಯ ಅಂಗುಲಿಮಾಲ. ನೆನಪಿನಾಗ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಪ್ರತಿಯೊಂದು ಅಂಶಗಳನ್ನು ಇಂಪಾರ್ಟೆಂಟ್ ಆಗಿರ್ತಾವೆ ಪರೀಕ್ಷೆ ದೃಷ್ಟಿಕೋನದಿಂದ. ಬುದ್ಧನಿಂದ ಪರಿವರ್ತನೆಯಾದ ವೇಷ ಯಾರು ಅಂದರೆ ಅಮ್ರಪಾಲಿಕ ಅಂತಕ್ಕಂಥವ್ರು. ಬೌದ್ಧ ಧರ್ಮದ ಚಿಹ್ನೆ ಆಗಿತ್ತು ಏನಂದರೆ ಧರ್ಮಚಕ್ರ. ಬೌದ್ಧರ ಪೂಜಾ ಸ್ಥಳ ಚೈತ್ಯಾಲಯ. ಭಾರತದ ಅತಿ ದೊಡ್ಡ ಚೈತ್ಯಾಲಯ ಮಹಾರಾಷ್ಟ್ರದ ಕಾರ್ಲೆ ಚೈತ್ಯಾಲಯ ಅಂತಕ್ಕಂಥದ್ದು ನೆನಪಿನಾಗ ಇಟ್ಕೊಳ್ಳೋಕ್ಕೆ ಸಾಧ್ಯ ಆಗಿರಬೇಕು. ಬೌದ್ಧರ ಸಮಾಧಿ ಸ್ಥಳ ಸ್ತೂಪಗಳಲ್ಲಿ ಅವರ ಸಮಾಧಿಗಳನ್ನು ನೋಡ್ತೀವಿ. ಭಾರತ ಅತಿ ದೊಡ್ಡ ಸ್ತೂಪ ಮಧ್ಯಪ್ರದೇಶದಲ್ಲಿ ಕಂಡು ಬರ್ತಕ್ಕಂಥದ್ದು. ಸ್ನೇಹಿತರೆ, ಇಲ್ಲಿವರೆಗೆ ನಾವು
ಬೌದ್ಧ ಧರ್ಮದ ಬಗ್ಗೆ ಸಂಕ್ಷಿಪ್ತವಾದಂಥ ಮಾಹಿತಿ ನೋಡಿದ್ವಿ. ಇದು PC ಮತ್ತು DR ಪರೀಕ್ಷೆಗಳಿಗೆ ಉಪಯುಕ್ತವಾದಂಥ ಮಾಹಿತಿಯಾಗಿರ್ತದೆ. ಈ ಮಾಹಿತಿ ನಿಮ್ಗೆ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಮುಂಬರುವ ಅವಧಿಯಲ್ಲಿ ಮತ್ತೊಂದು ಮುಖ್ಯವಾದ ಟಾಪಿಕ್ನೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ಅಲ್ಲಿವರೆಗೆ ನಮ್ಮ ಚಾನಲ್ನ ವೀಕ್ಷಿಸ್ತಾ ಇರಿ ಅಂತ ಹೇಳ್ತಾ ಧನ್ಯವಾದಗಳು.